ಘಮ ಘಮ ಪರಿಮಳ ನನ್ ರೂಮ್ ತನಕ ಹಾಗೇ ತೇಲ್ಕೊಂಡ್ ಬಂತು. ಹಸುವು ಡಬಲ್ ಆಗೋಯ್ತು, ಅದಕ್ಕೆ ಓಡೋಡ್ ಬಂದ್ಬಿಟ್ಟೆ. ಏನೇ ಹೇಳು ನಿಧಿ, ಈ ಕೆಲಸ ಮಾತ್ರ ತುಂಬಾ ಚೆನ್ನಾಗಿ ಮಾಡ್ತೀಯ. ಇದೊಂದು ಮಾತ್ರ ಅಲ್ಲ, ನಿಧಿ ಯಾವ ಕೆಲಸದಲ್ಲೇ ಕೈ ಇಟ್ಟರು ಅಚ್ಚುಕಟ್ಟಾಗೇ ಇರುತ್ತೆ. ನಿಧಿ, ನಂಗೇನ್ ಬೇಕು ಅಂತ ಗೊತ್ತಲ್ಲ? ಬಿಸಿನೀರ್ ಕರೆಕ್ಟ್ ಆಲ್ರೆಡಿ ಕಾಯಕ್ಕಿಟ್ಟಿದ್ದೀನಿ, ತಗೊಂಬರ್ತೀನಿ. ಇವತ್ತೆಲ್ರಿಗೂ ಅವ್ರವ್ರಿಗೆ ಸೂಟ್ ಆಗೋ ಥರ ತಿಂಡಿ ಮಾಡಿದ್ದೀನಿ. ಹೋ, ಯಾರು ತಿಂಡಿ ಮಾಡಿದ್ದು? ಯಾಕ್ರಿ, ಏನಾಯ್ತು? ತಿಂಡಿನ ಇದು ಉಪ್ಪಿಲ್ಲ, ಹುಳಿ ಇಲ್ಲ, ಖಾರ ಇಲ್ಲ, ಒಂದು ಕಸನ ತಿಂದಾಗಿದೆ. ಉಪ್ಪು ಖಾರ ಮಸಾಲ ಲೈಫಲ್ಲಿ ಎಷ್ಟಿರ್ಬೇಕೋ ಅಷ್ಟೇ ಇರಬೇಕು ಮಾವ. ಜಾಸ್ತಿ ಆದ್ರೆ ಸಂಸಾರನೂ ಹಾಳಾಗತ್ತೆ, ನಿಮ್ಮ ಶರೀರನೂ ಹಾಳಾಗತ್ತೆ. ಇನ್ಮೇಲಿಂದ ದಿನ ನೀವು ಇದೇ ರೀತಿ ತಿಂಡಿ ಮಾಡಬೇಕು. ಇದನ್ನು ತಿನ್ನೋಕೆ ಯಾರ ಕೈಯಿಂದನೂ ಆಗಲ್ಲ. ಅಕ್ಕ, ಬಾವಾಗ ಮಾಡಿ ತಿಂಡಿ ಬಡಿಸಿ. ಹ್ಞೂ, ಬಾವಾ ಸಖತ್ತಾಗಿದೆ. ನೀವು ನೋಡಿದ್ರೆ ಚೆನ್ನಾಗಿಲ್ಲ ಅಂತಿದ್ದೀರಾ? ಚೆನ್ನಾಗಿದೆಯಾ? ಹಾಗಾದ್ರೆ ಇಷ್ಟು ಹಾಕ್ಕೊಳ್ ತಿನ್ಲಿ, ತಿನ್ನು. ನೋಡಿ ಮಾವ, ಮೊದಲೇ ನಿಮಗೆ BP ಶುಗರ್ ಎಲ್ಲ ಜಾಸ್ತಿ ಇದೆ. ನನಗೆ ನಿಮ್ಮ ಆರೋಗ್ಯ ಮುಖ್ಯ. ಇಲ್ಲ ಅಂದರೆ ಬಾಡಿಲಿರೋ ಯಾವ ಆರ್ಗನು ಹೇಗೆ ಡ್ಯಾಮೇಜ್ ಆಗುತ್ತೆ ಅಂತಲೇ ಗೊತ್ತಿಲ್ಲ. ಅದಕ್ಕೆ ಈ ತಿಂಡಿಲಿ ಏನೇನು ನ್ಯೂಟ್ರಿಷನ್ ಬೇಕೋ ಅದನ್ನೆಲ್ಲ ಹಾಕಿದ್ದೀನಿ. ಇದನ್ನೇ ನೀವು ಕರೆಕ್ಟಾಗಿ ತಿಂದರೆ ನಿಮ್ಮ ಒಳಗಡೆ ಇರೋ ರಾಕ್ಷಸ, ಐ ಮೀನ್ ಡಯಾಬಿಟೀಸ್ ತಾನಾಗೆ ಮಾಯ ಆಗ್ಬಿಡುತ್ತೆ. ಹೌದು ಬಾವಾ, ಡಯಟ್ನ ಹೀಗೆ ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಡಯಾಬಿಟೀಸ್ನ ರಿವರ್ಸ್ ಮಾಡ್ಬೋದು ಅಂತ ರೀಲಲ್ಲಿ ನೋಡಿದ್ದೆ. ಒಂದೆರಡು ದಿನ ನಾಲ್ಗೆಗೆ ಕಷ್ಟ ಆಗ್ಬೋದು, ಆಮೇಲೆ ಅಡ್ಜಸ್ಟ್ ಆಗ್ಬಿಡತ್ತೆ. ಇಷ್ಟಕ್ಕೂ ನಿಮಗೆ ಮಾಡಿ ತಿಂಡಿ ನಂಗೆ ತುಂಬ ಇಷ್ಟ ಆಯ್ತು ನೋಡಿ. ಈ ಕೇರಿಂಗ್ ನಾಟಕ ನನ್ನ ಹತ್ರ ನಡೆಯಲ್ಲ. ಮಾಲ್ತಿ, ಎಲ್ರಿಗೂ ಏನು ಮಾಡಿದ್ರು ಅದನ್ನೇ ಬಡಿಸು. ಮಾವ, ಇದನ್ನೇ ಔಷಧಿ ಅನ್ಕೊಂತೀನಿ. ನಾನು ಡಾಕ್ಟರ್, ನನ್ನ ನಂಬಿ. ತಿಂಡಿ ತಿನ್ನುವಾಗ ತಿಂಡಿನೇ ತಿನ್ನಬೇಕು, ಔಷಧಿ ತಿನ್ನೋದಲ್ಲ. ನೋಡಿ, ಈ ಥರ ಹಠ ಮಾಡಿದ್ರೆ ಮುಂದೆ ಆರೋಗ್ಯ ಏನಾದರೂ ಹಾಳಾದ್ರೆ ನಿಮಗೆ ಸಮಸ್ಯೆ ಅಲ್ವಾ? ನನ್ನ ಆರೋಗ್ಯನ ಹೇಗೆ ಮೇಂಟೈನ್ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಮಾಲ್ತಿ, ನಿನಗೆ ಹೇಳಿದ್ದು ತಂದು ಬಡಿಸು ಅಂತ. ರೀ, ನಿಧಿ ನೀವು ಒಳ್ಳೇದಕ್ಕೆ ತಾನೇ ಹೇಳ್ತಿದ್ದಾಳೆ. ಎಲ್ಲ ಇವ್ರ ಜೊತೆ ಸೇರಿ ಹಾಳಾಗ್ತಾ ಇದ್ದೀರಾ. ನೆಟ್ಟು ತಿಂಡಿ ಮಾಡಕ್ಕೆ ಬರಲಿಲ್ಲ ಅಂದಮೇಲೆ ಯಾವುದಾದ್ರೂ ಹಾಳು ಬಾವಿ ಬಿದ್ದು ಸಾಯಿರಿ. ಆದರೆ ನಾನಂತೂ ಇದನ್ನು ತಿನ್ನಕ್ಕಾಗಲ್ಲ. ಬಿಸ್ತಿದಾರ ಇಟ್ಟಿದ್ದೀನಿ. ನೀವ್ ಯಾಕ್ರಿ ಬಿಸಿನೀರಲ್ಲಿ ಕೈ ತೊಳಿಯಕ್ ಹೋದ್ರಿ? ನಿಧಿ, ಸುಡೋ ಲೆವೆಲ್ಗೆ ನೀರನ್ನ ಬಿಸಿ ಮಾಡ್ತಾರಾ? ನೆಟ್ಟಿಗೆ ಒಂದು ಕೆಲಸ ಮಾಡಕ್ ಬರಲ್ಲ ನಿಂಗೆ. ಯಾಕೋ ಇತ್ತೀಚೆಗೆ ಯಾವ ಕೆಲಸನೂ ನನಗೆ ಮಾಡಕ್ ಬರ್ತಿಲ್ಲ. ಇನ್ಮೇಲಿಂದ ನಿಮ್ ಕೆಲಸ ನೀವೇ ಮಾಡ್ಕೊಳ್ಳಿ. ಆಗ ಯಾರ ಕೈಯೂ ಸುಡಲ್ಲ, ನನಗೂ ತಲೆನೋವು ಇರಲ್ಲ. ಅದೇ ಬೆಟರ್ ಅಲ್ವಾ? ರೀ, ನೋವಾಗ್ತಿದ್ಯಾ? ಇಲ್ಲ, ತುಂಬ ಹಿತವಾಗ್ತಾ ಇದೆ, ಅದಕ್ಕೆ ಹೀಗೆ ಕೇಳಿಸ್ಕೊತಾ ಇದ್ದೀನಿ. ಏನು ಪ್ರಶ್ನೆ ಅಂತ ಕೇಳ್ತೀಯೇ? ಇವತ್ತು ತಪ್ಪು ಮಾಡಿದ್ರೆ ಮುಂದೆಲ್ಲ ಅನುಭವಿಸ್ಬೇಕಂತೆ. ಅದು ನಿಜ ಅನ್ನೋದಕ್ಕೆ ಇವತ್ತು ನಮಗೆ ಸಾಕ್ಷಿ ಸಿಕ್ತು.
ಮವ ತುಂಬ ಕೈ ಉರಿತಿದ್ಯಾ, ಕೊಡಿ ಇಲ್ಲಿ ನೋಡೋಣ. ಏನು ಬೇಕಾಗಿಲ್ಲ. ಹೆಚ್ಚಾಗೇನು ಬರ್ನ್ ಆಗಿಲ್ಲ, ಜಸ್ಟ್ ಬಿಸಿನೀರು ತಾಗಿದೆ ಅಷ್ಟೆ. ಇನ್ನೂ 2 ಡೇಸ್ ಇದೇ ರೀತಿ ಉರಿತಾ ಇರುತ್ತೆ, ಆಮೇಲೆ ತಾನಾಗಿ ತಾನೇ ಸರಿ ಹೋಗುತ್ತೆ. ಅಲ್ಲಿ ತನಕ ಈ ನೋವನ್ನ ಅನುಭವಿಸ್ಲೇಬೇಕು. ನಾನು ನಿನ್ನ ಕೇಳಿದ್ನಾ? ಬಟ್ ಡಾಕ್ಟ್ರಾಗಿ ಹೇಳೋದು ನನ್ನ ಧರ್ಮ ಅಲ್ವಾ ಮಾವ? ಮಾವ, ತಿಂಡಿ ಮೇಲೆ ಸಿಟ್ಟು ಮಾಡ್ಕೋಬಾರ್ದು. ಆಹಾರ ಅಂದರೆ ಅನ್ನಪೂರ್ಣೆ ಅಲ್ವಾ, ಅದಕ್ಕೆ ನಿಮ್ಗೊಂದು ಸಣ್ಣ ಶಿಕ್ಷೆ ಸಿಕ್ತು ಅಷ್ಟೆ. ಈಗಲಾದರೂ ನಿಮ್ಮ ಹಠ ಬಿಟ್ಟು ತಿಂಡಿ ಮಾಡಿ. ಅಮ್ಮ, ಬೇರೆ ತಟ್ಟೆ ಕೊಡಿ. ನೀವು ಕೂಡ ತಿನ್ಸ್. ಚಿಕ್ ಕಲಿಯೋದು ತುಂಬ ಇದೆ, ಕಲಿಸೋಕ್ಕೂ ತುಂಬ ಇದೆ. ನೋಡು ಸಂಜಯ್, ನಿನ್ನ ಒಳ್ಳೇದಕ್ಕೆ ಹೇಳ್ತಿರೋದು. ನೀನು ಯಾವುದಾದ್ರೂ ಹೈಯರ್ ಎಜುಕೇಷನ್ಗೋ ಅಥವಾ ಯಾವುದಾದ್ರೂ ಕೋರ್ಸ್ ಮಾಡೋದಕ್ಕೆ ನೀನು ದುಡ್ಡು ಕೇಳಿದ್ರೆ 1 ಅಲ್ಲ 2 ಲಕ್ಷ ಬೇಕಾದರೂ ಕರ್ಣಸರು ಖುಷಿಯಿಂದ ಕೊಡ್ತಾರೆ. ಆದರೆ ದುಡ್ಡು ಕೊಡೋರು ಇದ್ದಾರೆ ಅಂತ ಆ ದುಡ್ಡನ್ನು ಬೇಕಾಬಿಟ್ಟು ಖರ್ಚು ಮಾಡಬಾರ್ದು. ಲುಕ್, ನನಗೆ ನಿನ್ನ ಹತ್ರ ಹೇಳಿಸ್ಕೊಂಡು ದುಡ್ಡು ತಗೊಳಕ್ಕೆ ಕರ್ಮ ಬೇಕಾಗಿಲ್ಲ. ಎಲ್ಲನೂ ನಿನಗೆ ಬೇಕಾದ ಹಾಗೆ ಹ್ಯಾಂಡಲ್ ಮಾಡ್ತಿದ್ಯಾ ನಿಧಿ. ವೆರಿ ಕ್ಲೇವರ್. ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡ್ದೆ ನಿಧಿ. ವೆರಿ ಗುಡ್. ನಾನು ಅವ್ನಿಗೆ ತಿಳಿಸಿ ಹೇಳ್ತೀನಿ. ಸಾರಿ ಕರ್ಣ ಸರ್, ನಿಮ್ಮ ವ್ಯವಹಾರದ ಮಧ್ಯೆ ನಾನು ಬರಬಾರ್ದಿತ್ತು. ಆದರೆ ದುಡ್ಡು ಕೊಡೋ ಉದ್ದೇಶ ಕರೆಕ್ಟಾಗಿದ್ದರೆ ಯಾವ ತಪ್ಪು ಇಲ್ಲ. ಆದರೆ ಅವ್ರು ಕೇಳ್ದಾಗೆಲ್ಲ ನೀವು ಲಕ್ಷ ಲಕ್ಷ ಕೊಡ್ತಾ ಹೋದರೆ ಹೇಗೆ? ಓದೋ ಸ್ಟೂಡೆಂಟ್ಸ್ಗೆ 1,000 ರೂಪಾಯಿ ಕೈಲಿದ್ರೆ ಸಾಕು, ಆದರೆ ಲಕ್ಷ ಲಕ್ಷ ಯಾಕೆ? ನನಗೂ ಗೊತ್ತನಿದೆಯವ್ರೆ, ಆದರೆ ಈ ಮನೆಯವ್ರ ಆಸ್ತಿ ನೀವು ಅನುಭವಿಸ್ತಾ ಇದ್ದೀರಾ, ಅವ್ರು ಕೇಳಿದಾಗ ನೀವು ಕೊಡ್ದಿರಕ್ಕಾಗಲ್ಲ ಅಂತ ಹೇಳ್ತೀರಾ. ಅಮ್ಮ ರೈಟ್? ಆದರೆ ಕರ್ಣ ಸರ್, ಅವರಿಂದಾಗಿ ನಿಮ್ಮ ಸಾಲ ಜಾಸ್ತಿ ಆಗ್ತಿದೆ ಅನ್ನೋದನ್ನು ಮರಿಬೇಡಿ. ನಾಳೆ ದಿನ ನೀವು ಅವ್ರಿಗೊಂದಷ್ಟು ಆಸ್ತಿ ಕೊಡೋಣ ಅಂತ ಅಂದ್ಕೊಳ್ತೀರಾ, ನಿಮ್ಮ ಹತ್ರ ಏನು ಉಳಿದಿರುತ್ತೆ ಹೇಳಿ? ಆಲ್ರೆಡಿ ಅದ್ರ ನೆಗೆಟಿವ್ ಎಫೆಕ್ಟ್ ಅನುಭವಿಸ್ತಾ ಇದ್ದೀರಾ. ಇದೇ ಕಂಟಿನ್ಯೂ ಆದರೆ ತುಂಬ ಕಷ್ಟ ಆಗುತ್ತಲ್ವಾ? ಯು ಹ್ಯಾವ್ ಅ ಪಾಯಿಂಟ್ ಹೆಂಡ್ತಿದೇವರು. ಅದಕ್ಕೆ ಹೇಳೋದು, ತಪ್ಪು ಮಾಡುವಾಗ ಪಕ್ಕದಲ್ಲಿ ಹೆಂಡ್ತಿ ಇರಬೇಕಂತೆ ಕಿವಿ ಹಿಂಡಕ್ಕೆ. ಇಷ್ಟೊತ್ತಾದರೂ ತಾವು ತಿಂಡಿಗೆ ಬಂದಿಲ್ಲ ಅಂತ ಈಗ ನನ್ನ ಕಿವಿ ಹಿಂಡೋದೆ. ಅಯ್ಯೋ ಸರ್, ಸಾರಿ. ಬೇಗ ತಿಂಡಿಗೆ ಬನ್ನಿ.